ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡೆ. ಬಿಜೆಪಿಯ ಅಹಿಂದ ಮಂತ್ರ ಹುಬ್ಬಳ್ಳಿಯ ಮಾ ನಾಗರಾಜ್ ಅವರಿಗೆ ಜಾಕ್ಪಾಟ್. ಇತ್ತೀಚೆಗಷ್ಟೇ ಅವರು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದರು. ಇದೀಗ ಅವರನ್ನು ಆರಿಸಿ ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನ ಸಹ ಬಂದಿದೆ. ಏನು ಅವರಿಗೆ ಈ ರೀತಿ ಒಂದು ರೀತಿಯಲ್ಲಿ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಇದಕ್ಕೆ ಡಬಲ್ ಧಮಾಕಾಗೆ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮುಂದಿನ ತಮ್ಮ ಏನೆಲ್ಲ ಕಾರ್ಯಚಟುವಟಿಕೆಗಳಿದೆ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ. ಏನೆಲ್ಲ ವಿಷಯಗಳು ಹೇಳಿದ್ದಾರೆ ಮತ್ತು ಯಾವ ರೀತಿ ಅವರಿಗೆ ಈ ಸ್ಥಾನಗಳು ಒಲ್ದು ಬಂದವು ಅನ್ನೋದ್ರ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ಮಾ ನಾಗರಾಜ್ ಅವರು ಏನು ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಂಥವ್ರು, ABVP ಸಂಘಟನೆಯಿಂದ ಏನು ಮೇಲೆ ಬಂದು ಈ ಹಿಂದೆ ಏನು BJP ಸರ್ಕಾರದಲ್ಲಿ KPSC ಸದಸ್ಯರಾಗಿ ಸಹ ಕಾರ್ಯನಿರ್ವಹಿಸಿದವರು. ಇದೀಗ ಏನಂದರೆ ಅವರು ಏನು BJPಯಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ತಮ್ಮದೇ ಆದ ಒಂದು ಪಕ್ಷಕ್ಕಾಗಿ ತಮ್ಮದಾದ ನಿಷ್ಠೆ ಪ್ರದರ್ಶನದ ಜೊತೆಗೆ ತಮ್ಮದೇ ಆದ ಒಂದು ಕೊಡುಗೆ ಕೊಟ್ಟಂತಹ ಮಾ ನಾಗರಾಜ್ ಅವರನ್ನು ಅರಸಿ ಏನು ಎರಡೆರಡು ಹುದ್ದೆಗಳು ಬಂದಿದ್ದೇವೆ ಅಂತಂದರೆ ಖಂಡಿತ ಅಚ್ಚರಿ ಅಂತಲೇ ಹೇಳ್ಬೋದು. ಮತ್ತು ಇದೆಲ್ಲದಕ್ಕೂ ಒಂದು ಮುಖ್ಯ ಕಾರಣ ಅಂದರೆ BJPಯ ಅಹಿಂದ ಮಂತ್ರ. ಒಂದು ರೀತಿಯಲ್ಲಿ ಈ ಒಂದು ಹುದ್ದೆಗಳು ಒಲಿದು ಬರಲಿಕ್ಕೆ ಸಿದ್ದರಾಮಯ್ಯನು ಪರೋಕ್ಷ ಕಾರಣ ಅಂದರೂ ಸಹ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಯಾವಾಗ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕಾಂಗ್ರೆಸ್ ಇಳಿಸ್ತೋ ಆ ಕ್ಷಣದಲ್ಲಿನೇ BJP ಒಂದಷ್ಟು ಅಹಿಂದ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಮುಂದಾಯಿತು. ಅದರ ಪ್ರತಿಫಲವೇ ಮಾ ನಾಗರಾಜ್ ಅವರು. ಯಾಕಂದರೆ ಏನು ಮಾ ನಾಗರಾಜ್ ಅವರು ಸಹ ಕುರುಬ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಹೀಗಾಗಿ ಈಗೇನು ಸಿದ್ದರಾಮಯ್ಯ ಅವರಿಗೆ ಅಲ್ಲೇನು CM ಸ್ಥಾನದಿಂದ ಕೆಳಗಿಳಿಸಿದರು, ಅದೇ ಸಮುದಾಯದ ಮುಖಂಡರೊಬ್ಬರಿಗೆ ಇಲ್ಲಿ ಉನ್ನತ ಹುದ್ದೆ ಕೊಡುವ ಮೂಲಕ ಇಲ್ಲಿ ಒಂದು ರೀತಿಯಲ್ಲಿ ಒಂದು ಚೆಕ್ಮೇಟ್ ಅಂತಾರಲ್ಲ ಚೆಸ್ನಲ್ಲಿ, ಆ ರೀತಿಯ ಒಂದು ಚೆಕ್ಮೇಟ್ ಇಡಲಿಕ್ಕೆ BJP ಮುಂದಾಗಿದೆ. ಅದರ ಫಲಶ್ರುತಿಯಾಗಿಯೇ ಈಗ ಒಂದರ ನಂತರ ಮತ್ತೊಂದು ಹುದ್ದೆ ಮಾ ನಾಗರಾಜ್ ಅವರಿಗೆ ಒಲಿದು ಬಂದಿದೆ. ಈಗೇನು ಕೆಲವು ದಿನಗಳ ಹಿಂದೆ ಅಷ್ಟೇ ಅವರು ರಾಜ್ಯಸಭಾ ಸದಸ್ಯರಾಗಿ ಏನು ವಿಧಾನ ಪರಿಷತ್ನಿಂದ ವಿಧಾನಸಭೆಯಿಂದ ಆಯ್ಕೆ ಆಗ್ತಾರೆ ರಾಜ್ಯಸಭೆಗೆ. ಆ ಒಂದು ಇದರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದರು. ಮತ್ತು ಇದೀಗ ಕೆಲವೇ ದಿನಗಳ ಅಂತರದಲ್ಲಿನೇ ಈಗ ಅವರು ಮಾ ನಾಗರಾಜ್ ಅವರು BJP ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ನಿತಿನ್ ನಬಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನಬಿ ಅವರು ತಮ್ಮದೇ ಆದ ಈಗ ಒಂದು ಹೊಸ ಪದಾಧಿಕಾರಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಸಂಘಟನೆ ದೃಷ್ಟಿಯಿಂದ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನು 2 ವರ್ಷದಲ್ಲಿ ಚುನಾವಣೆ ವಿಧಾನಸಭೆ ಚುನಾವಣೆ ಬರುತ್ತೆ. ಅದಾದ ನಂತರ ಲೋಕಸಭಾ ಚುನಾವಣೆ 1 ವರ್ಷದ ಅಂತರದಲ್ಲಿ ಲೋಕಸಭಾ ಚುನಾವಣೆಯೂ ಬರುತ್ತೆ. ಅದರ ಜೊತೆಗೆ ಅದಕ್ಕೂ ಮುಂಚೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂದರೆ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ನಗರ ಸ್ಥಳೀಯ ಸಂಸ್ಥೆಗಳ ವಿವಿಧ ಚುನಾವಣೆಗಳು ಸಹ ನಡೆಯೋದಿದೆ. ಹಾಗಾಗಿ ಇದೆಲ್ಲವನ್ನೂ ಸಹ ಲೆಕ್ಕಾಚಾರ ಮಾಡಿಕೊಂಡು ಈಗೇನಲ್ಲಿ ಕಾಂಗ್ರೆಸ್ನಲ್ಲಿ ಕುರುಬ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಅಹಿಂದ ನಾಯಕನನ್ನು ಕೆಳಗಿಳಿಸಿ ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡಿರೋದು ಕಾರಣಕ್ಕೆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ನಾವು ಅಹಿಂದಕ್ಕೆ ಒಂದಷ್ಟು ಹೆಚ್ಚಿನ ಒತ್ತು ಕೊಟ್ಟಲ್ಲಿ ಅಹಿಂದ ವರ್ಗ, ಅದರಲ್ಲೂ ವಿಶೇಷವಾಗಿ ಕುರುಬ ಸಮುದಾಯದ ಮತಗಳನ್ನು ಒಂದು ಸೆಳೆಯುವ ಒಂದು ಲೆಕ್ಕಾಚಾರದಲ್ಲಿ ಈ ಒಂದು ತಂತ್ರಗಾರಿಕೆಯನ್ನು BJP ಹಿಡಿದಿದೆ ಅಂತ ಹೇಳ್ಬೋದು. ಇವತ್ತೇನು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ನೇಮಕ ವಿಚಾರ ಪ್ರಕಟಗೊಳ್ತಿದ್ದಂತೆಯೇ ಹುಬ್ಬಳ್ಳಿಯ ಅರವಿಂದ ನಗರದಲ್ಲಿರುವಂತಹ BJP ಕಚೇರಿಯಲ್ಲಿ ಮಾ ನಾಗರಾಜ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಒಂದು ರೀತಿಯಲ್ಲಿ ಸಂತಸದ ವಾತಾವರಣ ಅಲ್ಲಿ ನಿರ್ಮಾಣವಾಗಿತ್ತು ಅಂತ ಹೇಳ್ಬೋದು. ಅವರು ಅವರಿಗೆ ಅಭಿನಂದನೆ ಸಲ್ಲಿಸೋ ಜೊತೆಗೆ ಅವರ ಕಾರ್ಯಚಟುವಟಿಕೆಗಳು ನಿರ್ವಿಘ್ನವಾಗಿ ನಡೀಲಿ ಅಂತೇಳಿ ಕಾರ್ಯಕರ್ತರು ಸಹ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂಥ ಮಾ ನಾಗರಾಜ್ ಅವರು ಸಹ ಇದೆಲ್ಲವೂ ಸಹ ಅನಿರೀಕ್ಷಿತ. ಯಾಕಂದರೆ ನಾನೇನು ರಾಜ್ಯಸಭಾ ಸದಸ್ಯನಾಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅದಾದ ನಂತರ BJP ರಾಷ್ಟ್ರೀಯ ಉಪಾಧ್ಯಕ್ಷ ಆಗ್ತೀನಂತ ಮನಸ್ಸಿನಲ್ಲಿ ಅಂದ್ಕೊಂಡಿರಲಿಲ್ಲ. ಆದರೆ ನಾವೇನು ಪಕ್ಷನಿಷ್ಠೆಯಿಂದ ಕೆಲಸ ಮಾಡಿದ್ವಿ, ಆ ಒಂದು ಪಕ್ಷನಿಷ್ಠೆಯ ಹಿನ್ನೆಲೆಯಲ್ಲಿ ನಮ್ಮನ್ನು ಗುರುತಿಸಿ ನಮ್ಮ ಹೈಕಮಾಂಡ್ ಹಿರಿಯ ನಾಯಕರು ನನ್ನನ್ನು ಈ ಹುದ್ದೆಗೆ ನೇಮಕ ಮಾಡಿದ್ದಾರೆ. ಮತ್ತೇನು ರಾಷ್ಟ್ರೀಯ ಅಧ್ಯಕ್ಷರಿರ್ಬೋದು, ಮೋದಿ, ಅಮಿತ್ ಶಾ ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಮೊದಲಾದ ಎಲ್ಲರಿಗೂ ಸಹ ಅಭಿನಂದನೆ BL ಸಂತೋಷ್ ಮೊದಲಾದ ನಾಯಕರಿಗೆ ಮತ್ತು ಯಡಿಯೂರಪ್ಪ ಅವರಿಗೆ ಅಭಿನಂದನೆ ಸಲ್ಲಿಸುವಂತಹ, ಧನ್ಯವಾದ ತಿಳಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಜೊತೆಗೆ ಇದೇನು ರಣತಂತ್ರದ ಒಂದು ಭಾಗ ಅಲ್ಲ, ಸಹಜವಾಗಿಯೇ ಎಲ್ಲ ವರ್ಗ ಸಮುದಾಯವನ್ನು ಒಟ್ಟುಗೂಡಿಸ್ಕೊಂಡು ಹೋಗುವಂಥ ಕೆಲಸವನ್ನು BJP ಮಾಡ್ತಾಯಿದೆ. ಅದರ ಪ್ರತಿರೂಪವಾಗಿ ಇವತ್ತು ನಾನು ರಾಷ್ಟ್ರೀಯ ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ಇಲ್ಲಿ ಯಾವುದೇ ಪ್ರತಿತಂತ್ರಕ್ಕಿಂತ ಹೆಚ್ಚಾಗಿ ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸಿಕೊಳ್ಳುವಿಕೆಯ ಒಂದು ತಂತ್ರಗಾರಿಕೆ ಇದೆ. ಹಾಗಾಗಿ ನಾನು ಇಲ್ಲಿ ಪಕ್ಷದ ಒಂದು ಶಿಸ್ತಿನ ಸಿಪಾಯಿ ಏನೆಲ್ಲ ಕೆಲಸ ಮಾಡಬೇಕು ಅದನ್ನು ಮಾಡ್ತೀನಿ. ಮತ್ತು ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಹುದ್ದೆನ
ರಾಜ್ಯಸಭಾ ಹುದ್ದೆ ಇರ್ಬೋದು ಮತ್ತು ಈ ಹುದ್ದೆನ ಕೊಟ್ಟಿದ್ದಾರೆ. ಆ ಒಂದು ಹುದ್ದೆಗೆ ತಕ್ಕ ಏನು ನನ್ನ ಹಿರಿಯ ನಾಯಕರೇ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತಾನೆ ಅನ್ನೋ ಒಂದು ವಿಶ್ವಾಸವನ್ನು ನಾಗರಾಜ್ ಅವರು ವ್ಯಕ್ತಪಡಿಸಿದ್ದಾರೆ. ಒಂದು ಗುರುತರವಾದ ಜವಾಬ್ದಾರಿಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ಶ್ರೀಯುತ ನಿತಿನ್ ನಬೀನ್ಜಿಯವರು ಕರ್ನಾಟಕದ ಹಿಂದುಳಿದ ಸಮುದಾಯಗಳ ಎಲ್ಲರ ಪರವಾಗಿ ನನ್ನ ಹೆಗಲಿಗೆ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಇದರ ಜೊತೆಗೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು, ಸನ್ಮಾನ್ಯ ಶ್ರೀ ಅಮಿತ್ ಶಾಜಿಯವರು ಮತ್ತು ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ BL ಸಂತೋಷ್ಜಿಯವರು ಮತ್ತು ಕರ್ನಾಟಕದವರೇ ಆದಂಥ ಸನ್ಮಾನ್ಯ ಕೇಂದ್ರ ಮಂತ್ರಿ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಜಿಯವರು, ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ವಿಶೇಷವಾದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದ್ರ ಜೊತೆಗೆ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಂತ ಶ್ರೀ BY ವಿಜಯೇಂದ್ರ ಅವರು ಮತ್ತು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲರ ನಾಯಕರಾದಂಥ ಶ್ರೀಯುತ BS ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅವರೆಲ್ಲರ ಆಶೀರ್ವಾದದ ಫಲವಾಗಿ ಇವತ್ತು ಈ ಒಂದು ಜವಾಬ್ದಾರಿ ದಕ್ಕಿದೆ ಹಿಂದುಳಿದ ಸಮುದಾಯಕ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನ ಅವರಿಗೆಲ್ಲ ತಮ್ಮ ಮೂಲಕ ತಿಳಿಸೋಕ್ಕೆ ಇಚ್ಛೆಪಡ್ತೇನೆ. ಭಾರತೀಯ ಜನತಾ ಪಾರ್ಟಿ ಯಾವಾಗಿಂದನೂ ಸೋಷಿಯಲ್ ಜಸ್ಟಿಸನ್ನು ಕಾಪಾಡ್ಕೊಂಡು ಬಂದಿದೆ. ಅದು ಚುನಾವಣೆ ಇರಲಿ ಇಲ್ಲದೇ ಇರಲಿ, ಇಡೀ ದೇಶದ ಎಲ್ಲ ಸಮುದಾಯಗಳು ಒಳಗೊಳ್ಳಬೇಕು ಅನ್ನೋ ಅದರ ಒಂದು ಕಾರ್ಯ ಪ್ರವೃತ್ತಿಗೆ ತಕ್ಕಂತೆ ಒಂದು ಪದಾಧಿಕಾರಿಗಳ ಪಟ್ಟಿಯನ್ನು ಕೂಡ ಅದು ನಿರ್ಧಾರ ಮಾಡುತ್ತೆ. ಆ ರೀತಿಯ ಒಂದು ಪದಾಧಿಕಾರಿಗಳ ಪಟ್ಟಿಯಲ್ಲಿ ನನಗೊಂದು ಅವಕಾಶ ಸಿಕ್ಕಿದೆ ಅಂತ ಇದೊಂದು ಸದುಪಯೋಗ ಮಾಡಿಕೊಳ್ಳುವಂಥ ಅವಕಾಶ ಅಂತೇಳಿ ನಾನು ಭಾವಿಸ್ತೇನೆ. ಇದರಲ್ಲಿ ಚುನಾವಣೆ ತಂತ್ರ ಅತಂತ್ರ ಇವ್ಯಾವೂ ಇಲ್ಲ. ಯಾಕೆ ಅಂತಂದರೆ ಭಾರತೀಯ ಜನತಾ ಪಾರ್ಟಿ ನಂಬಿಕೆ ಇಟ್ಟಿರುವಂಥದ್ದು ಸಮಾಜದ ಎಲ್ಲ ವ್ಯಕ್ತಿಗಳು ಇದರಲ್ಲಿ ಜೋಡಣೆ ಆಗಬೇಕು ಮತ್ತು ಅಭಿವೃದ್ಧಿ ಪಥದಲ್ಲಿ ಪ್ರತಿಯೊಬ್ಬರ ಪಾತ್ರ ಇರಬೇಕು. ಕಟ್ಟಕಡೆಯ ಮನುಷ್ಯ ಕೂಡ ಇದರಲ್ಲಿ ಭಾಗವಹಿಸಬೇಕು, ಸರ್ವಸ್ಪರ್ಶಿ ಮತ್ತು ಸರ್ವವ್ಯಾಪಿ ಆಗಬೇಕು ಅನ್ನೋ ಒಂದು ಆಶಯದ ಹಿನ್ನೆಲೆಯಲ್ಲಿ ಈ ಒಂದು ಪದಾಧಿಕಾರಿಗಳ ಪಟ್ಟಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆ ಒಂದು ಸಿದ್ದರಾಮಯ್ಯ ಅವರು ಎಲ್ಲಿ ಆ ಒಂದು ಅಹಿಂದ ನಾಯಕ ಅಂತ ಬಣ್ಣಿಸಿಕೊಂಡಂತಹ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನಲ್ಲಿ ಕಡೆಗಣನೆಗೆ ಗುರಿ ಆಗ್ತಾ ಇದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಿರುವಂಥ ಸಂದರ್ಭದಲ್ಲಿನೇ ಅದೇ ಸಮುದಾಯದ ಒಬ್ಬ ನಾಯಕರಿಗೆ ಇಲ್ಲಿ ಒಂದು ಮನ್ನಣೆ, ಉನ್ನತ ಸ್ಥಾನಗಳನ್ನು ಕೊಟ್ಟು ಮನ್ನಣೆ ಕೊಡುವಂತಹ ಮತ್ತು ಕುರುಬರಿಗೆ ಆದ್ಯತೆ ಕೊಡುವಂತಹ ಒಂದು ಮೆಸೇಜ್ ಪಾಸ್ ಮಾಡುವಂಥ ಕೆಲಸವನ್ನು BJP ಮಾಡಿದೆ. ಅದು ಎಷ್ಟು ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದೇನೇ ಇರಲಿ, ತಂತ್ರಗಾರಿಕೆ ಲೆಕ್ಕಾಚಾರದಲ್ಲಿ BJPನೂ ಸಹ ಒಂದು ಹೆಜ್ಜೆ ಮುಂದಿದೆ ಅಂತ ಹೇಳ್ಬೋದು. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.